ಗ್ಯಾಸ್ ಸಂಕಷ್ಟದಿಂದ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಪ್ರತಿಷ್ಠಿತ ಹೋಟೆಲ್ಸ್ಗಳೇ ಬೆಂಗಳೂರಲ್ಲಿ ಬಂದ್ ಆಗೋಗಿದೆ. ಆದರೆ ಕೆಲವೊಂದು ಕಡೆ ಇಂಡಕ್ಷನ್ ಒಲೆಯನ್ನ ಬಳಸಿ ಇಲ್ಲಿ ಹೋಟೆಲ್ ಮಾಲೀಕರು ಎಷ್ಟಾಗುತ್ತೋ ಅಷ್ಟು ಊಟವನ್ನ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಇಂಡಕ್ಷನ್ಗಾಗಿ ಹೆಚ್ಚುವರಿ ವಿದ್ಯುತ್ ಬಳಕೆ ಆಗ್ತಾ ಇದೆ. ಹಾಗಾಗಿ ತುಂಬಾ ಜಾಸ್ತಿ ದಿನ ಅದನ್ನು ಬಳಸಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈಗಾಗಲೇ ಹೋಟೆಲ್ ಮಾಲೀಕರು ತಿಳಿಸ್ತಾ ಇದ್ರು. ಟೆಂಪ್ರವರಿ 1 ಅಥವಾ 2 ದಿನ ಮಾಡಬಹುದಷ್ಟೇ. ಹೋಟೆಲ್ ಮಾಲೀಕರಿಗೆ ಹೆಚ್ಚುವರಿ ವಿದ್ಯುತ್ ಆತಂಕ ಕೂಡ ಈಗ ಶುರುವಾಗಿದೆ. ವಿದ್ಯುತ್ ಬಿಲ್ ಕೂಡ ಜಾಸ್ತಿ ಬರುತ್ತೆ. ಹೋಟೆಲ್ಗಳಿಗೆ ವಿದ್ಯುತ್ ಬಿಲ್ನಲ್ಲಿ ರಿಯಾಯಿತಿ ನೀಡುವಂತೆ ಪತ್ರವನ್ನ ಬರೆಯಲಾಗಿದೆ. ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಪತ್ರ ಬರೆದಿದೆ. ಸಿಲಿಂಡರ್ ಅಭಾವದಿಂದ ಈ ಸಮಸ್ಯೆ ಸರಿ ಹೋಗುವವರೆಗೂ ಕೂಡ ರಿಯಾಯಿತಿ ನೀಡುವಂತೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ ಸಿಎಂ. ಪ್ರತಿ ಯೂನಿಟ್ಗೆ ಕನಿಷ್ಠ ₹2 ರಿಯಾಯಿತಿ ಕೊಡಬೇಕು. ದಯವಿಟ್ಟು ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಅಂತ ಹೇಳಿ ವಿದ್ಯುತ್ ರಿಯಾಯಿತಿ ನೀಡಿ ಅಂತ ಹೇಳಿ ಪತ್ರವನ್ನು ಬರೆಯಲಾಗಿದೆ. ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬರೆದಿರುವಂತಹ ಪತ್ರ ಇದೆ. ಸಿಲಿಂಡರ್ ಸಮಸ್ಯೆ ಮುಗಿಯುವವರೆಗೂ ಕೂಡ ಕನಿಷ್ಠ ಪಕ್ಷ ಇದರಲ್ಲಾದರೂ ನಮಗೆ ರಿಯಾಯಿತಿ ಕೊಟ್ಟು ಸ್ಪಂದಿಸಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದೀಗ ಪತ್ರ ಬರೆಯುವ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಕಾರಣ ಇಲ್ಲಿ ಎಷ್ಟು ದಿನ ಅಂತ ಹೇಳಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಇಂಡಕ್ಷನ್ ಒಲೆಯಲ್ಲಿ ಅತಿ ಹೆಚ್ಚಾಗಿ ಅಡುಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಪತ್ರದಲ್ಲಿ ಏನೆಲ್ಲ ಇರಬಹುದು? ಸಿಲಿಂಡರ್ ಅಭಾವದಿಂದ ಇಂಡಕ್ಷನ್ ಸ್ಟೋವ್ ಬಳಸಿ ಅಡುಗೆ ತಯಾರಿಕೆ, ಇದರಿಂದಾಗಿ ವಿದ್ಯುತ್ ಬಿಲ್ಲು ಖರ್ಚು ಹೆಚ್ಚಾಗಿ ಆಗುತ್ತೆ ಅನ್ನುವಂಥದ್ದು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಪತ್ರವನ್ನ ಬರೆದಿರುವಂಥದ್ದು ಈಗ ಹೋಟೆಲ್ ಮಾಲೀಕರು ಕೂಡ. ಹಾಗಾಗಿ ಇದಕ್ಕೆ ಸಿದ್ದರಾಮಯ್ಯ ಅವರು ನಿಜವಾಗ್ಲೂ ಏನಾದರೂ ಸ್ಪಂದಿಸುತ್ತಾರಾ ಅಥವಾ ಈ ಒಂದು ಕರೆಂಟ್ ಬಿಲ್ಲಲ್ಲಿ ಏನಾದರೂ ಅವ್ರಿಗೆ ವ್ಯತ್ಯಾಸ ಬರ್ಬೋದಾ ಅಂತ? ರೋಶಿನಿ, ಆಡಳಿತಾತ್ಮಕ ಸುಧಾರಣೆಗೆ ದೃಷ್ಟಿಯಿಂದ ಜಿಬಿಎಯನ್ನು ವಿಭಾಗ ಹಾಗೂ ಉಪವಿಭಾಗಗಳ ವಿಂಗಡಿಸಿದ ಚೀಫ್ ಕಮಿಷನರ್ ಮಹೇಶ್ವರ ರಾವ್ ಮಹತ್ವವನ್ನು ಆದರ್ಶ ಕೂಡ ಹೊಡಿಸಿದ್ದಾರೆ. ಅಷ್ಟಲ್ಲದೆ ಈ ಒಂದು ಪತ್ರದಲ್ಲಿ ಏನಿದೆ, ವಿಶೇಷವಾಗಿ ಈಗ ಒಂದು ಪತ್ರವನ್ನ ಬರೆಯಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಕನಿಷ್ಠ ಪಕ್ಷ ಇಲ್ಲಿ ಕರೆಂಟ್ ಬಿಲ್, ವಿದ್ಯುತ್ ಬಿಲ್ ಎಲ್ಲಿ ಬರುತ್ತೆ ಅದರಲ್ಲಾದ್ರೂ ರಿಯಾಯಿತಿ ಕೊಡಿ ಅಂತ ಹೇಳಿ ಇದೀಗ ಕೇಳ್ಕೊಂಡಿರುವಂಥದ್ದು. ಕಾರಣ ಇದರಲ್ಲಿ ಇಂಡಕ್ಷನ್ ಒಲೆಯಲ್ಲಿ ಜಾಸ್ತಿ ದಿನ ಅಡುಗೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ. ಹಾಗಾಗಿ ಪತ್ರದಲ್ಲಿ ಏನಿದೆ, ಸಿಲಿಂಡರ್ ಅಭಾವದಿಂದ ಇಂಡಕ್ಷನ್ ಸ್ಟೋವ್ ಬಳಸಿ ಅಡುಗೆ ತಯಾರಿಕೆ ಮಾಡಲಾಗ್ತಾ ಇದೆ. ಹಾಗಾಗಿ ಇದರಿಂದ ವಿದ್ಯುತ್ ಬಿಲ್ ಖರ್ಚು ವೆಚ್ಚ ಗಣನೀಯವಾಗಿ ಹೆಚ್ಚಳ ಆಗ್ತಾ ಇದೆ. ಸಮಸ್ಯೆ ಸರಿ ಹೋಗುವವರೆಗೂ ಕೂಡ ವಿದ್ಯುತ್ ಬಿಲ್ನಲ್ಲಿ ರಿಯಾಯಿತಿ ಕೊಡಿ ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಆಗಿದೆ. ನೆರೆಯ ರಾಜ್ಯಗಳಾಗಿರುವಂತಹ ತಮಿಳುನಾಡಿನಂತ ರಾಜ್ಯದಲ್ಲೂ ಕೂಡ ರಿಯಾಯಿತಿ ನೀಡಿ ಪ್ರತಿ ಯೂನಿಟ್ಗೆ ಕನಿಷ್ಠ ₹2 ರಿಯಾಯಿತಿ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ಇಲ್ಲಿ ಪತ್ರವನ್ನ ಬರೆದಿರುವಂತದ್ದು ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಆದ್ರೆ ಸಿದ್ದರಾಮಯ್ಯ ಅವರು ಇದಕ್ಕೆ ನಿಜವಾಗ್ಲೂ ಸ್ಪಂದಿಸ್ತಾರಾ ಅಥವಾ ಈ ಒಂದು ವಿದ್ಯುತ್ ಬಿಲ್ ಅಲ್ಲಿ ಏನಾದರೂ ರಿಯಾಯಿತಿ ಸಿಗಬಹುದಾ? ರೋಶಿನಿ, ಇಲ್ಲಿ ಹೋಟೆಲ್ ಉದ್ಯಮಕ್ಕೆ ಸಿಲಿಂಡರ್ ಕೊರತೆ ತುಂಬಾನೇ ಸಮಸ್ಯೆ ಗಂಭೀರವಾಗಿ ಎದುರಾಗ್ತಾ ಇದೆ. ಅಷ್ಟಲ್ಲದೆ ಈ ಹಿನ್ನೆಲೆಯಲ್ಲಿ ಅನೇಕ ಹೋಟೆಲ್ಗಳು ಈಗ ಗ್ಯಾಸ್ ಸಿಲಿಂಡರ್ ಬದಲು ಇಂಡಕ್ಷನ್ ಸ್ಟೋವ್ ಅಂತ ಬಳಸಿ ಆಹಾರ ಪದಾರ್ಥಗಳನ್ನು ತಯಾರಿಸ್ತಾ ಇದ್ದಾರೆ. ಅಷ್ಟಲ್ಲದೆ ಗ್ರಾಹಕರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಒಂದ್ ಕಡೆ. ಇದರ ದೃಷ್ಟಿಯಿಂದ ಹಲವಾರು ಹೋಟೆಲ್ಗಳ ಮಾಲೀಕರು ಇಂಡಕ್ಷನ್ ಸ್ಟೋವ್ ಮೂಲಕವೇ ಅಡಿಗೆ ಮಾಡುತ್ತಿದ್ದಾರೆ. ಆದ್ರೆ ಇದರ ಪರಿಣಾಮವಾಗಿ ವಿದ್ಯುತ್ ಬಳಕೆ ಕೂಡ ಗಣನೀಯವಾಗಿ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗೋದಿಲ್ಲ. ಹೀಗಾಗಿ ಹೋಟೆಲ್ಗಳಿಗೆ ಬರುತ್ತಿರುವಂತ ವಿದ್ಯುತ್ ಬಿಲ್ ಕೂಡ ಬಹಳಷ್ಟು ಏರಿಕೆ ಆಗ್ತಿದೆ ಎಂಬ ಕೂಡ ಹೋಟೆಲ್ ಮಾಲೀಕರು ಕೂಡ ಅವರು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಹೋಟೆಲಿನ ಮಾಲೀಕರ ಸಂಘದ ಮುಖ್ಯಮಂತ್ರಿ ಅವರಿಗೆ ಪತ್ರ ಬರೆದಿದ್ದು ಸಿಲಿಂಡರ್ ಕೊರತೆ ಸಮಸ್ಯೆ ಪರಿಹಾರ ಆಗುವವರೆಗೂ ವಿದ್ಯುತ್ ಬಿಲ್ ಅಲ್ಲಿ ವಿಶೇಷವಾಗಿ ರಿಯಾಯಿತಿ ನೀಡುವಂತೆ ಕೂಡ ಮನವಿ ಮಾಡಿದ್ದಾರೆ. ಇನ್ನು ಒಂದು ಪ್ರಮುಖ ಬೇಡಿಕೆ ನೆರೆ ರಾಜ್ಯವಾದ ತಮಿಳುನಾಡಿನಲ್ಲಿ ಹೋಟೆಲ್ಗಳಿಗೆ ನೀಡುತ್ತಿರುವಂತ ಕರ್ನಾಟಕದಲ್ಲೂ ಕೂಡ ಹಾಗೆ ವಿದ್ಯುತ್ ದರದ ರಿಯಾಯಿತಿ ನೀಡಬೇಕೆಂದು ಕೂಡ ಒತ್ತಾಯಿಸಿದ್ದಾರೆ. ಅಷ್ಟಲ್ಲದೆ ಪ್ರತಿ ಯೂನಿಟ್ ವಿದ್ಯುತ್ಗೆ ಕನಿಷ್ಠ ₹2 ರಿಯಾಯಿತಿ ನೀಡಿದರೆ ಮಾತ್ರ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಮಟ್ಟದ ಸಹಾಯವಾಗುತ್ತೆ ಎಂದು ಸಂಘದ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಒಟ್ನಲ್ಲಿ ಸಿಲಿಂಡರ್ ಕೊರತೆಯಿಂದ ಹೆಚ್ಚಾಗುತ್ತಿರುವ ಖರ್ಚು ವೆಚ್ಚ ಮಧ್ಯೆ ಸರ್ಕಾರದಿಂದ ತಕ್ಷಣ ಸ್ಪಂದನೆ ಸಿಗಬೇಕೆಂಬ ವಿದ್ಯುತ್ ಬಿಲ್ ನಲ್ಲಿ ರಿಯಾಯಿತಿ ನೀಡಬೇಕೆಂದು ತಿಳಿಸಿದ್ದಾರೆ. ಅಷ್ಟಲ್ಲದೆ ಮಾಲೀಕರು ಕೂಡ ಎಲ್ಲ ಸಂಘ ಕೂಡ ಮನವಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಥ್ಯಾಂಕ್ ಯು ರವಿಚಂದ್ರ, ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರವನ್ನ ಬರೆಯಲಾಗಿದೆ. ಕನಿಷ್ಠ ಪಕ್ಷ ವಿದ್ಯುತ್ ಬಿಲ್ ಅಲ್ಲಾದ್ರೂ ಸ್ವಲ್ಪ ರಿಯಾಯಿತಿಯನ್ನ ಕೊಡಿ ಅಂತ ಹೇಳಿ, ಅದರಲ್ಲೂ ಕೂಡ ನಮ್ಮ ರಾಜ್ಯಗಳಲ್ಲಿ ವಿಶೇಷವಾಗಿ. ಹಾಗಾಗಿ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಹೇಗೆ ಸ್ಪಂದಿಸ್ತಾರೆ ಅಥವಾ ಏನಾದರೂ ಇದು ವರ್ಕೌಟ್ ಆಗುತ್ತಾ ಅನ್ನೋದು ಈಗ ಕಾದ್ ನೋಡ್ಬೇಕಾಗತ್ತೆ.